ನೇತ್ರಾವತಿ ನದಿ ದಡದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಎಸ್ಐಟಿ ಮುಂದೆ ಹೊಸ ಕೊಲೆ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಮಹಿಳೆ ಹತ್ಯೆ ಆರೋಪ ಸಂಬಂಧಪಟ್ಟಂತೆ ಎಸ್ಐಟಿ ಕಚೇರಿಗೆ ಹೊಸ ದೂರು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದು ನಂಬರ್ ಸಹಾಯವಾಣಿಯನ್ನ ಕೊಟ್ಟಿದ್ದಾರೆ. ಅದ್ರ ಮೂಲಕ ಕೂಡ ಮಾತನಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯಗಳು ನಿಮ್ಗೇನಾದರೂ ಮಾಹಿತಿ ಗೊತ್ತಿದ್ರೆ ಅಂತ. ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳ ಎದುರುಗಡೆನೆ ಬಂದು ದೂರು ಕೊಡೋದಕ್ಕೆ ಮುಂದಾಗ್ತಾ ಇರೋದು. ದೂರುದಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದೂರುದಾರ ಜಯಂತ್ ಟಿ ಇಂದ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಒಂದು ದೂರು ದಾಖಲಾಗಿದೆ. ಮಹಿಳೆ ಸಾವಿನ ಕುರಿತು ದಾಖಲೆಗಳೊಂದಿಗೆ ಜಯಂತ್ ಎಸ್ಐಟಿ ಅಧಿಕಾರಿಗಳನ್ನ ಭೇಟಿಯಾಗಿರೋದು. ದಾಖಲೆಗಳ ಸಮೇತ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಜಯಂತ್ ಭೇಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ದಾಖಲೆಗಳು ಯಾವ ಹತ್ಯೆಗೆ ಸಂಬಂಧಪಟ್ಟಂತೆ ಇರುವಂತದ್ದು, ಏನ್ ದಾಖಲೆಗಳಿದ್ದಾವೆ, ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಕಾರಣ ಈಗಾಗಲೇ ಒಂದು ಕಡೆ ದೂರುದಾರ, ಅನಾಮಿಕ ದೂರುದಾರ ಭೀಮಾ ಅಂತ ಕರೆಸ್ಕೊಳ್ಳುವಂಥ ವ್ಯಕ್ತಿ ಸಾಕಷ್ಟು ಕಡೆ ಜಾಗ ತೋರಿಸಿದ್ರು, ಅಗದ್ರು ಬಗದ್ರು. 6ನೇ ಪಾಯಿಂಟ್ ಬಿಟ್ಟರೆ ಬಂಗ್ಲೋಗುಡ್ಡದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಏನೂ ಸಿಕ್ಕಿಲ್ಲ. ಬಂಗ್ಲೋಗುಡ್ಡದಲ್ಲಿ ಸಿಕ್ಕಿರೋದು ಕೂಡ ಈ ತನಿಖೆಗೆ ಪೂರಕ ಆಗುವಂತೆ ಕಾಣಿಸ್ತಾ ಇಲ್ಲ. ಇನ್ನು ಪಾಯಿಂಟ್ ನಂಬರಲ್ಲಿ 6ರಲ್ಲಿ ಏನು ಸಿಕ್ತು, ಅದು ಯಾರಿಗೆ ಸಂಬಂಧಪಟ್ಟಿದ್ದು ಅದ್ರ ಬಗ್ಗೆ ಇನ್ನೂ ಕೂಡ FSL ಇಂದ ವರದಿ ಬರಬೇಕು. ಅದು ಕೂಡ ಮಹಿಳೆಯದ್ದಲ್ಲ, ಪುರುಷರದ್ದು ಅಂತಾರೆ. ಬಟ್ ಈಗ ಮತ್ತೋರ್ವ ದೂರುದಾರ ಜಯಂತ್ ದಾಖಲೆಗಳ ಸಮೇತ SIT ಮುಂದೆ ಹಾಜರಾಗಿದ್ದಾರೆ. ಏನು ದಾಖಲೆಗಳು ಇರಬಹುದು? ಹಾಗಾದರೆ ಆ ದಾಖಲೆಗಳು ನಿಜಕ್ಕೂ ಈಗ SIT ರಚನೆ ಮಾಡಿ ಈ ಸಂಬಂಧ ಏನು ತನಿಖೆಯನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಪೂರಕ ಆಗುವಂತೆ ಇರ್ತಾವ? ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಮತ್ತೊಂದು ಕಡೆ ಕೆಲವರು ನಾವು ಇದ್ರ ಪರವಾಗಿ ನಿಲ್ತೀವಿ, ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ರು. ಅದ್ರ ಬೆನ್ನಲ್ಲೇ ಈಗ ದೂರುದಾರ ಜಯಂತ್ ಟಿ SIT ಕಚೇರಿ ಒಳಗಡೆ ಬೆಳ್ತಂಗಡಿಯಲ್ಲಿ ಇರುವಂಥ SIT ಕಚೇರಿಗೆ ಹೋಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಅವರ ವಿಚಾರಣೆ ಕೂಡ ಆಗುತ್ತೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ಟೇಟ್ಮೆಂಟ್ ಏನು, ಜೊತೆಗೆ ಏನು ಗೊತ್ತು ನಿಮಗೆ, ದಾಖಲೆಗಳನ್ನ ಕೊಡಿ, ಆ ದಾಖಲೆಗಳಲ್ಲಿ ಏನಿದೆ ಏನು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ SIT ಅಧಿಕಾರಿಗಳು. ಬಹಳ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಈ ಕೇಸ್. ಕಾರಣ ಒಂದು ಕಡೆ ಪರ ವಿರೋಧ ಚರ್ಚೆ, ಸೋಷಿಯಲ್ ಮೀಡಿಯಾದಲ್ಲೂ ಏನೇನೋ ಚರ್ಚೆ, ಮತ್ತೊಂದು ಕಡೆ ಧಾರ್ಮಿಕ ವಿಚಾರಣೆಗಳಿಗೆ ನೋವುಂಟು ಮಾಡ್ತಾರೆ ಅನ್ನುವಂಥ ಚರ್ಚೆ. ಇದರ ಮಧ್ಯದಲ್ಲಿ ಮತ್ತೋರ್ವ ದೂರುದಾರ ಬಂದಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಓರ್ವ ದೂರುದಾರ ತೋರಿಸಿರುವಂಥ ಮಾಹಿತಿ ಪ್ರಕಾರ, ಪಾಯಿಂಟ್ಸ್ ಪ್ರಕಾರ ಈಗಾಗಲೇ ಅಗ್ದು ಬಗ್ದು ಏನೇ ಮಾಡಿದ್ರು ಕೂಡ ಏನೂ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಮತ್ತೋರ್ವ ದೂರುದಾರ ಜಯಂತ್ ಟಿ SIT ಕಚೇರಿಗೇ ಬಂದಿದ್ದಾರೆ. ಅವ್ರ ಹತ್ರ ಏನು ದಾಖಲೆಗಳಿರ್ಬೋದು? ಇದು ಯಾವ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಅವ್ರು ಬಂದಿರೋದು? ಸೌಖ್ಯ, ಹೌದು. ಈ ಒಂದು ಪ್ರಕರಣ ಸಂಬಂಧ ಈಗ ಹೊಸ ಸಾಕ್ಷಿದಾರರು ಮತ್ತು ಹೊಸ ದೂರುಗಳು ಕೇಳಿ ಬರ್ತಾ ಇದೆ. ಇವತ್ತು ಬಂದಿರುವಂಥ ದೂರು ಹೊಸತು, ಆದರೆ ದೂರುದಾರ ಮಾತ್ರ ಹೊಸಬರಲ್ಲ. ಈ ಹಿಂದೆ ಕೂಡ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಅವರು SIT ಕಚೇರಿಗೆ ಭೇಟಿ ನೀಡಿದ್ರು. ಒಂದು ಅನುಮಾನಾಸ್ಪದ ರೀತಿಯಲ್ಲಿದ್ದಂಥ ಬಾಲಕಿಯ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಮಾಹಿತಿ ನೀಡಿ ದಫನ ಮಾಡಿದ್ರು. ಆ ಜಾಗವನ್ನು ತೋರಿಸೋದಕ್ಕೆ ನಾನು ರೆಡಿ ಇದ್ದೀನಿ, ಅದನ್ನು ಕೂಡ ಉತ್ಖನನ ಮಾಡಿ ಅನ್ನುವಂಥ ರೀತಿಯಲ್ಲಿ ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಆ ಪ್ರಕರಣ SIT ಹೆಗಲಿಗೆ ಬಿತ್ತಿತ್ತು. ಈಗ ಮತ್ತೊಂದು ಕೊಲೆ ಪ್ರಕರಣ, ಒಂದು ಮಹಿಳೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಯಂತ್ ಟಿ ಅವರು ಇವತ್ತು ಮತ್ತೆ ಬೆಳ್ತಂಗಡಿಯ SIT ಕಚೇರಿಯ ಕದವನ್ನು ತಟ್ಟಿದ್ದಾರೆ. ಈಗಾಗಲೇ ಅವರು SIT ಕಚೇರಿಯೊಳಗೆ ಹೋಗಿದ್ದಾರೆ. ಅಂದರೆ ಇದು ಇವತ್ತು ನಿನ್ನೆಯ ಇದಲ್ಲ, ಇದು 2010ರಲ್ಲಿ ಆಗಿರುವಂಥ ಘಟನೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಲೈವ್ ವಿಜುವಲ್ಸ್. ಅವರೀಗ SIT ಕಚೇರಿಗೆ ಹೋಗಿ ವಾಪಸ್ ಬರ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಅವರು ಏನೋ ಒಂದು ಮಹಿಳೆಯ ಸಾವಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು RTIನ ಮಾಹಿತಿ ತೆಗೆದಿದ್ದೀನಿ. ಅದು ಕೊಲೆಯಾಗಿ ಪತ್ತೆಯಾದಂತಹ ದಿನವೇ ಅವರನ್ನು ಅಲ್ಲೇ ದಫನ ಮಾಡಲಾಗಿತ್ತು. ಅವರ ಕುಟುಂಬಸ್ಥರಿಗೆ ಮಾಹಿತಿ ನೀಡಲಾಗಿರಲಿಲ್ಲ ಅನ್ನುವಂತಹ ರೀತಿಯ ಒಂದು ಆರೋಪವನ್ನು ಮಾಡಿದರು. ಸೊ ಅವರು SIT ಕಚೇರಿಗೆ ಹೋಗಿ ಈಗ ವಾಪಸ್ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಈಗಾಗಲೇ ಅನೇಕ ದಾಖಲೆಗಳೊಂದಿಗೆ ಅವರು SIT ಕಚೇರಿಯ ಒಳ ಹೋಗಿದ್ರು. ಈಗಾಗಲೇ ಹೊರ ಬರ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು. ದೂರುದಾರ ಜಯನ್ ಅವರು ಇಲ್ಲೇ ಇದ್ದಾರೆ, ಅವ್ರ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಮತ್ತೊಂದು ಹೊಸ ದೂರಿನ ಮೂಲಕ ನೀವು SIT ಕಚೇರಿಗೆ ಹೋಗಿದ್ದೀರಾ, ಏನು ನಿಮ್ಮ ಆರೋಪ? ಸರ್, ಒಂದನೇದಾಗಿ 4/6/2010 ಲಾಡ್ಜಲ್ಲಿ ಮರ್ಡರ್ ಆಗಿರೋದು, ಕೊಲೆ ಆಗಿರೋದು.
ನಾನು ಆರ್ ಟಿ ಐಲಿ ಈಗ ಸಿಕ್ಕಿರೋದು. ಅದರ ಪ್ರಕಾರ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಮತ್ತು ಇವಾಗ ಅದನ್ನು ಮತ್ತು ಟೋಟಲ್ ಏನೆಲ್ಲ ಇದೆ ಎಲ್ಲ ದಾಖಲೆಯನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಸೋಮವಾರ ಅದಕ್ಕೆ ಬರ್ತೀವಿ. ಸೋಮವಾರ ಸಾಹೇಬರು ಇರಲ್ಲ ಅಂತ ಹೇಳಿ ದೊಡ್ಡವರು, ಅದಕ್ಕೆ ದೊಡ್ಡವರಿಗೆ ಅದು ಕೊಡ್ತೀವಿ. ಈಗ ಮರ್ಡರ್ ಆಗಿರೋಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ನಿಮ್ಮ ಆರೋಪ, ನಿಮ್ಮ ಇದೇನು ವಿಚಾರ ಅಂತ ಆರೋಪ ಇದೆ? ಸರ್, ಅದರಲ್ಲಿ ಒಂದು ಸಾಕ್ಷಿನಾಶ ಅಂತ ಹಾಕಿದ್ದಾರೆ, ಒಂದನೇದಾಗಿ. ಎರಡು ಸಾಕ್ಷಿನಾಶ ಅಂತ ಹಾಕಿ ಅವತ್ತೇ ಆ ಬಾಡಿಯನ್ನು ದಫನ ಮಾಡಿದ್ದಾರೆ. ಅಂದರೆ ಯಾರೂ ಇಲ್ಲ, ಇದಕ್ಕೆ ವಾಸ್ತವರು ಯಾರೂ ಇಲ್ಲ ಅಂತ ಹೇಳಿ ದಫನ ಮಾಡಿದ್ದಾರೆ. ಅದು ಎಷ್ಟು ಸರಿ ಸರ್ ಅಂತ ನಾನು ಕೇಳ್ತಾ ಇರೋದು. ಕೊಲೆ ಅಂತಾಗಿದೆ, ಅದು ಹುಡುಕ್ಬೇಕಲ್ಲ ಸರ್. ತಿರ್ಗಿ ಆ ಬಾಡಿಯನ್ನು ತಲುಪಿಸ್ಬೇಕು ತಾನೆ, ಯಾರ್ದು ಬಾಡಿ ಅಂತ ಹುಡುಕ್ಬೇಕು ತಾನೆ, ಏಕೆ ಮಾಡಿಲ್ಲ? ಅದು ವಸತಿ ಗೃಹದಲ್ಲಿರೋದು. ಆಗ ಯಾರು ಇಲ್ವಾ ಸರ್? ವಸತಿ ಗೃಹಕ್ಕೆ ಹೋಗುವಾಗ ಯಾವುದು ಆಧಾರ್ ಕಾರ್ಡ್ ಯಾವ್ದು ತಗೊಳ್ಳೋ ಸರ್, ಅಡ್ರೆಸ್ ತಗೊಳ್ಳುವ? ಆಗ ಇದು ಯಾರು? ಇದೇನಕ್ಕೆ ತನಿಖೆ ಮಾಡಿಲ್ಲ? ಇದೇನಕ್ಕೆ ದಫನ ಮಾಡಿರೋದು? ಬೆಳ್ತಂಗಡಿ ತಾಲೂಕು ಆಫೀಸ್ ಸರ್ಕಾರಿ ಆಸ್ಪತ್ರೆಗೆ ಬಂದಿರುವಂಥ ಬಾಡಿಯನ್ನು ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಧರ್ಮಸ್ಥಳ ಗ್ರಾಮಕ್ಕೆ ಗ್ರಾಮ ಪಂಚಾಯತ್ ಯಾವ ಕಾರಣಕ್ಕೆ ಕೊಡ್ತಾ ಇರೋದು? ಯಾಕೆ ಅದನ್ನು ಕೇಳ್ತಾ ಇರೋದು? ಒಂದರಲ್ಲಿ ಮಾತ್ರ ಅಷ್ಟೇ ಸಿಕ್ಕಿರೋದು. ಆವಾಗ ಎಲ್ಲ ಅಪರಿಚಿತ ಅಂತ ಕೊಡ್ತಾ ಇದ್ದಾರಲ್ಲ, ಅಲ್ಲಿ ಎಲ್ಲಿ ಬೆಟ್ಟಕ್ಕೆ ಹೋಗೋ ಕಡೆನೋ ನೇಣಾಕಿದ್ದಾರೆ ಅಂತೇಳಿ. ಹಂಗಾರೆ ಅದು ಕೊಲೆ ಅಂತ ನಾನು ಹೇಳ್ಬೋದಲ್ಲ? ಹಂಗಾರೆ ಹೇಳಿಕ್ಕೆ ಆಗಲ್ವಾ? ಅಪರಿಚಿತ ಅಂತ ಯಾವ ರೀತಿ ಹೇಳ್ತಾ ಇರೋದು? ಒಂದೇ ದಿನಕ್ಕೆ ಅಪರಿಚಿತ ಆಗುತ್ತಾ? ಒಂದೇ ದಿನ ಇಟ್ಟು ನೋಡಿದ್ರೆ ಸಾಕು, ಗೊತ್ತಾಗ್ತಾ ಅವರಿಗೆ? ಏನು ಅಷ್ಟಮಂಗಲ ಇಟ್ಟು ನೋಡ್ತಾ ಇದ್ದಾರಾ? ಇವರಿಗೆ ಯಾರು ಅಪ್ಪ ಅಮ್ಮ ಇಲ್ಲ ಅಂತ? ಅಪ್ಪ ಅಮ್ಮ ಇಲ್ಲದ ಹುಟ್ಟಿರ್ತಾರೆ ಅವರು. ಇದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಅದನ್ನು ಇಲಾಖೆ ನಾನು ಕೊಡ್ತಾನೆ, ಪ್ರತಿಯೊಂದು ಮಾಹಿತಿಯನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ಕೊಡ್ತಾ ಇದ್ದೀನಿ. ಈ ಥರ ಆಗಬಾರ್ದು ಸರ್. ಎಷ್ಟೋ ಜನ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಕಾಯ್ತಾ ಇದ್ದಾರೆ. ಸಣ್ಣ ಮಕ್ಕಳು 15-20 ವರ್ಷದ ಮಗು, ಹೆಣ್ಣು ಮಗಳು ಇದೆ. ಎಲ್ಲ ಒಂದೇ ದಿನಕ್ಕೆ ಬರ್ನ್ ಮಾಡೋದು ಅವರು. ಈಗ ಮೊನ್ನೆ ಒಂದು ಅಪ್ರಾಪ್ತ ಬಾಲಕಿ ವಿಚಾರವಾಗಿ ನೀವು ಬಂದು ದೂರು ಕೊಟ್ಟರೆ, ಅದು ಏನಾಯಿತು ಸರ್? ಅದು ತನಿಖೆ ಹಂತದಲ್ಲಿದೆ. ನಮ್ಮ ಮಾಜ್ಯರು ಮತ್ತು ಸ್ಥಳ ಮಾಜ್ಯರು ಎಲ್ಲ ಆಯಿತು. ಇನ್ನು ಇವಾಗ ಅಲ್ಲಿಂದ ಆದೇಶ ಬರುವ ತನಕ ಅವರೊಟ್ಟಿಗೆ ನಾವು ಹೋಗಿ ತಿಳಿಸೋ ಕೆಲಸ ಮಾಡ್ತೀವಿ. ಅದು ಅಲ್ಲ, ಅವರಿಗೆ ದೂರು ಕೊಟ್ಟು ಇವತ್ತು ಕೊಟ್ಟರು ಏನಂತ ಹೇಳಿದ್ರೆ, ನೋಡಿ, ತನಿಖಾ ಹಂತದಲ್ಲಿ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ದರೆ, ನಾನು ಸುಳ್ಳು ಹೇಳ್ತಾ ಇದ್ದರೆ, ಮಾಧ್ಯಮ ಮುಂದೆ ಸುಳ್ಳು ಪಬ್ಲಿಸಿಟಿ ಮಾಡ್ತಾ ಇದ್ದರೆ ನೀವು ಇಲ್ಲೇ ನಿಲ್ಲಿಸಬೇಕು, ನನ್ನ ಮೇಲೆ ಕ್ರಮ ಇಡಬೇಕು. ಇಲ್ಲ, ನಾನು ಕೊಟ್ಟಿರುವಂಥ ಸಾಕ್ಷಿಯವ್ರನ್ನೆಲ್ಲ ವಿಚಾರಣೆ ಮಾಡಿ ಆಯಿತು. ವಿಚಾರಣೆ ಮಾಡಿ ಸತ್ಯಾಸತ್ಯ ಇದ್ದಂತ ಮಾತ್ರ ಹೋಗಬೇಕು. ಸರ್ಕಾರದಿಂದ ದಿನ 150-200 ಜನ ಕರ್ಕೊಂಡೋಗಿ ಅಷ್ಟು ವ್ಯರ್ಥ ಮಾಡಬೇಡಿ. ಅಧಿಕಾರಿ ಬೇಜಾನ ಕೆಲಸ ಇದೆ. ಇವಾಗ ಪುತ್ತೂರಿಂದ AC ಬರಬೇಕು, ಅಲ್ಲಿ ಎಷ್ಟೋ ಜನ ನಮ್ಮಂಥ ಬಡವರು ಹೋಗಿ ಕಾಯ್ತಾ ಇರ್ತಾರೆ. ತಹಸೀಲ್ದಾರ್ ಬರಬೇಕು, ಅವರೆಷ್ಟೋ ಜನ ಕಾಯ್ತಾ ಇರ್ತಾರೆ. ಠಾಣಾಧಿಕಾರಿ ಬರಬೇಕು, ಹೋಗ್ತಾನೆ. ಇದೆಲ್ಲ ಆಗಬಾರ್ದು. ಅದಕ್ಕೆ ಸತ್ಯಾಸತ್ಯ ಇದ್ದರೆ ಮಾತ್ರ ಮುಂದುವರಿಸಬೇಕು. ಇಲ್ಲ, ನನ್ನ ಮೇಲೆ ಕ್ರಮ ಹೇಳಿ ಅಂತ ನಾನು ಹೇಳಿದ್ದೀನಿ ಸರ್. ಈಗ ಇವತ್ತು ಈ ಮಹಿಳೆಯ ಕೊಲೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದಾಖಲೆಗಳನ್ನು ಕೊಟ್ಟರೆ, ನಿಮ್ಮ ಹತ್ರ ಏನೆಲ್ಲ ದಾಖಲೆಗಳು ಇದೆ ಅಂತ? ದಾಖಲೆ ಇರೋದು RTIಲಿ ಸಿಕ್ಕಿರೋ ಸರ್. RTIಲಿ ನಾನು ಕೊಟ್ಟಿದ್ದಾರೆ. ಅದನ್ನೇ ಇವಾಗ ಅವ್ರಿಗೆ ಹೇಳಿರೋದು.